ಇಯರ್ ಎಂಡ್ ಬಂತು, ಹೊಸ ವರ್ಷನೂ ಬರ್ತಾ ಇದೆ. ಈಗ ಅಸಲಿ ದನಿಯನ್ನು ಎತ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎಲ್ಲವೂ ಡಿಸೈಡ್ ಆಗಬೇಕು. ಯಾವಾಗ ಅಂದರೆ ಬಜೆಟ್ಗಿಂತ ಮೊದಲು ಅಂತ ಪರಮೇಶ್ವರ್ ಕೂಡ ಹೇಳ್ತಾ ಇದ್ದಾರೆ. ಇನ್ನುಳಿದ ನಾಯಕರು ಕೂಡ ಏನೇ ಆದರೂ ಬಜೆಟ್ಗಿಂತ ಮೊದಲು ಡಿಸೈಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಹೊಸ ವರ್ಷದಲ್ಲಿ ಮಾತಾಡ್ತೀನಿ ಅಂತ ಇದ್ದಾರೆ. 2026ಕ್ಕೆ ನೋಡೋಣ, ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಮುಂದೆ ತಳ್ಳುವಂಥ ವಿಚಾರ ಅಲ್ಲ. ಈಗ ಬಜೆಟ್ ಅನ್ನೋದು ಇರಬಹುದು ಫೆಬ್ರವರಿಗೆ, ಮಾರ್ಚ್ಗೆ. ಆದರೆ ಈ ಬಜೆಟ್ಗೆ ತಯಾರಿ ಶುರುವಾಗುತ್ತಲ್ಲ, ಅದು ಈ ಸಂಕ್ರಾಂತಿಯ ಜೊತೆಗೆ ಶುರುವಾಗುತ್ತೆ, ಸಂಕ್ರಾಂತಿಯ ನಂತರ ಶುರುವಾಗುತ್ತೆ. ಬಜೆಟ್ಗೆ ತಯಾರಿಯನ್ನು ಯಾರು ಶುರು ಮಾಡ್ಕೋತಾರೋ ಅವರೇ ಬಜೆಟ್ ಮಂಡನೆ ಮಾಡಬೇಕಾಗತ್ತೆ. ಹಾಗಾಗಿ ಯಾರು ರನ್ನಿಂಗ್ ರೇಸ್ಗೆ ಪ್ರಿಪೇರ್ ಆಗ್ತಾರೋ ಅವರೇ ರೇಸಲ್ಲಿ ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರು ರನ್ನಿಂಗ್ ರೇಸ್ಗೆ ಪ್ರಿಪೇರ್ ಆಗಿ ವಾರ್ಮಪ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ರನ್ನಿಂಗ್ ಮಾಡೋಕ್ಕಾಗಲ್ಲ. ಅಥವಾ ರನ್ನಿಂಗ್ ರೇಸಲ್ಲಿ ಸಿದ್ದರಾಮಯ್ಯನವರು ಓಡಿಬಿಟ್ಟು ಮೆಡಲ್ನ ಡಿ ಕೆ ಶಿವಕುಮಾರ್ ತಗೊಳ್ಳೋದು ಆಗಲ್ಲ. ಸಿದ್ದರಾಮಯ್ಯನವರೇ ಮೆಡಲ್ ತಗೋಬೇಕಾಗುತ್ತೆ. ಅಥವಾ ಸೋತರೂ ಕೂಡ ಅದನ್ನು ಸಿದ್ದರಾಮಯ್ಯನವರೇ ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಪವರ್ ಶೇರಿಂಗ್ ಗೇಮಲ್ಲಿ ಜನವರಿ 15 ಕ್ರೂಷಿಯಲ್ ಆಗುತ್ತಾ? ಅದಕ್ಕೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಿದ್ದು, ಜನವರಿ 6, 9 ಶತಾಯಗತಾಯ CM ಬದಲಾವಣೆ ಖಚಿತ, ಡಿ ಕೆ ಶಿವಕುಮಾರ್ CM ಆಗ್ತಾರೆ. ಅದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಸಂಕ್ರಾಂತಿಯ ನಂತರ ಬಜೆಟ್ ಪ್ರಿಪರೇಷನ್ ಶುರುವಾಗುತ್ತೆ. ಸಿದ್ದರಾಮಯ್ಯನವರೇನೋ ಜೋಶಲ್ಲಿ ನನ್ನ ಹತ್ರ 4.5 ಲಕ್ಷ ಕೋಟಿ ಇದ್ದರೆ ಯಾರ್ಯಾರು ಹೆಂಗೆ ಹಂಚ್ಬೋದು, ಹಂಚ್ಕೊಂಡು ಎಲ್ರಿಗೂ ಕೊಟ್ಕೊಂಡು ನಾನು ಬೇಕಾದಷ್ಟು ಜಾಲಿ ಎಲ್ಲ ನೀವು ಚೆನ್ನಾಗಿರಿ ಅಂತ ಹೇಳ್ಕೊಂಡು ಎಲ್ಲರ ಮುಂದೆನೋ ಬಿಲ್ಡಪ್ ತೊಗೊಂಡಿರ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಆದರೆ ಪಕ್ಷವನ್ನು ಅಧಿಕಾರಕ್ಕೆ ತಂದು ಸಂಘಟನೆ ಮಾಡಿ KPCC ಅಧ್ಯಕ್ಷ ಆಗಿ ಒಂದು ಒಪ್ಪಂದವನ್ನೂ ಮಾಡಿಕೊಂಡು ನೋಡೋಣ 2.5 ವರ್ಷ ಆದಮೇಲೆ ಅಂತ ಹೇಳಿ ಮಾತನ್ನು ಮುಗಿಸಿರುವಂಥ ಡಿ ಕೆ ಶಿವಕುಮಾರ್ ಕೈಕಟ್ಟಿ ಕೂತ್ಕೊಂಡ್ರೆ ಹೇಗೆ? ಇಲ್ಲಿವರೆಗೂ ತಡ್ಕೊಂಡಿದ್ದೀನಿ. ಈಗ ವಿಧಾನಸಭಾ ಅಧಿವೇಶನ ಚಳಿಗಾಲದ್ದಾಯಿತು ಸುವರ್ಣಸೌಧದಲ್ಲಿ, ಅಲ್ಲಿವರೆಗೂ ಸುಮ್ಮನಿರಿ ಅಂತಂದರೂ ಸುಮ್ಮನೆ ಇದ್ದೆ. ಹೊಸ ವರ್ಷ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರು. ಈ ಬಾರಿ ಏನಾದರೂ ರೆಬೆಲ್ ಆಗೋ ಸೂಚನೆಗಳನ್ನು ತೋರಿಸ್ತಾರಾ? ಅಥವಾ ಪಕ್ಷ ಆ ರೀತಿಯ ಸೂಚನೆಗಳನ್ನು ಕೊಡುತ್ತಾ? ಅಂದರೆ ಈಗ ಕಾಂಗ್ರೆಸ್ಗೆ ಕರ್ನಾಟಕವನ್ನು ಸುಭದ್ರವಾಗಿ ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಪಕ್ಕದ ಕೇರಳವನ್ನು ಗೆಲ್ಲುವಂಥ ಅನಿವಾರ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒಂಚೂರಾದರೂ ಸೌಂಡ್ ಮಾಡಬೇಕು. ಗೆಲ್ಲೋ ಸಾಧ್ಯತೆಗಳಿಲ್ಲ ಬಿಡಿ TMC BJP ಗುದ್ದಾಟದಲ್ಲಿ. ಅದರ ಜೊತೆಗೆ ತಮಿಳ್ನಾಡಿನಲ್ಲಿ ಏನಾದರೂ ಸೌಂಡ್ ಮಾಡಬೇಕು. ಇದು ಕರ್ನಾಟಕವನ್ನು ಭದ್ರವಾಗಿ ಹಿಡ್ಕೊಂಡ್ರೆ ಮಾತ್ರ, ಕರ್ನಾಟಕದಲ್ಲಿ ಯಾವುದೇ ಶೇಕ್ ಇಲ್ಲದೆ ಇರುವಾಗೆ, ಅಲುಗಾಟ ಇಲ್ಲದೆ ಇರುವಾಗ ನೋಡಿಕೊಂಡ್ರೆ ಮಾತ್ರ ಈ ಬೇರೆ ರಾಜ್ಯಗಳನ್ನು ಗೆಲ್ಲೋದಕ್ಕೆ, ಕನಿಷ್ಠ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿದೆ. ಇಲ್ಲಾಂದರೆ BJP ಪದೇ ಚೀಮಾರಿ ಹಾಕುತ್ತೆ. ಏನು ಕಾಂಗ್ರೆಸ್ಗೆ ಒಂದು ರಾಜ್ಯ ಗೆಲ್ಲೋಕ್ಕಾಗ್ತಾ ಇಲ್ಲ, ಒಂದು ಕ್ಷೇತ್ರ ಗೆದ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸೋಲಿನ ಮೇಲೆ ಸೋಲು ಕಾಣ್ತಾ ಇದ್ದೀರಾ ನೀವು ಅಂದರೆ ಕಾಂಗ್ರೆಸ್ನ ಸದಸ್ಯರ, ಕಾರ್ಯಕರ್ತರ ಮಾರಲ್ಲೇ ಡೌನ್ ಆಗುತ್ತೆ. ಇದನ್ನು ಮಾಡ್ಕೋಬಾರ್ದು. ಅಂದರೆ ಇನ್ನು ಮುಂದೆ ಆದರೂ ಕೂಡ ಅವರ ಮಾರಲನ್ನು ಅಪ್ ಮಾಡಬೇಕು ಅಂದರೆ, ಇಲ್ಲ ನಾವು ಗೆಲ್ತೀವಿ, ಕಾಂಗ್ರೆಸ್ಗೆ ಭವಿಷ್ಯ ಇದೆ, ಇದನ್ನು ಮಾಡಬೇಕು ಅಂತ ಹೇಳಿದರೆ ಅನಿವಾರ್ಯವಾಗಿ ಈಗ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಯಾವುದೇ ಅಲುಗಾಟ ಇಲ್ಲದೆ ಇರುವಾಗ ನೋಡ್ಕೋಬೇಕು. ಆದರೆ ಇಲ್ಲದೆ ಇರುವಾಗ ನೋಡ್ಕೊಳ್ಳೋಕೆ ಹೇಗೆ ಸಾಧ್ಯ? ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬೆಣ್ಣೆಯಿಂದ ಕೂದಲು ತೆಗೆದಾಗೆ ಅಧಿಕಾರದ ಆ ಒಂದು ಕುರ್ಚಿಯನ್ನು ಬಿಟ್ಕೊಡ್ತಾರಾ? ಸದ್ಯಕ್ಕಂತೂ ಅದು ಸಾಧ್ಯ ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ ಎಂದಿನ ಜೋಶ್ನಲ್ಲೇ ನಾನೇ ಬಜೆಟ್ ಮಂಡಿಸೋದು ಅಂತ ರೆಡಿ ಆಗ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಬಂಡಾಯದ ಅಲೆ ಏಳುತ್ತಾ? ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡು ಕನ್ವಿನ್ಸ್ ಮಾಡಿ ಮುಂದಿನ ಉಪಚುನಾವಣೆ ಗೆಲ್ಲಬೇಕಾಗಿದೆ ನಿಮ್ಮ ನಾಯಕತ್ವದಲ್ಲೇ, ಮುಂದಿನ BBMP ಚುನಾವಣೆ ಗೆಲ್ಲಬೇಕಾಗಿದೆ ನಿಮ್ಮ ನಾಯಕತ್ವದಲ್ಲೇ, ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಗೆಲ್ಲಬೇಕಾಗಿದೆ ನಿಮ್ಮ ನಾಯಕತ್ವದಲ್ಲೇ ಅಂತಾನೆ ಮತ್ತೆ ಒಂದಷ್ಟು ಬೆಣ್ಣೆ ಸವರಿ ಅವರಿಗೆ ಸೈಲೆಂಟ್ ಮಾಡ್ತಾರಾ? ಹಾಗೆ ಮಾಡೋದಕ್ಕೆ ಈ ಬಾರಿ ಸಾಧ್ಯನಾ ಅನ್ನೋದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಒಂಥರದಲ್ಲಿ ನಿಧಾನಕ್ಕೆ ಆ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ, ನಾನು ಅಧಿಕಾರ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ.
ಅವರೆಲ್ಲೂ ಕೂಡ ಒಪ್ಪಂದ ಆಗಿಲ್ಲ ಅಂತ ಹೇಳಿಲ್ಲ, ಒಪ್ಪಂದ ಏನಾಗಿದೆ ಅಂತ ಹೇಳಿಲ್ಲ. ಅದನ್ನು ಹೇಳಿದ್ದೇ ಆದರೆ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಬಂಡಾಯ ಶುರುವಾಗುವ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಹೈಕಮಾಂಡನ್ನು ಯಾವತ್ತೂ ಕೂಡ ನಾನು ಪ್ರಶ್ನೆ ಮಾಡಬಾರ್ದು, ನಾನು ಯಾವತ್ತೂ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಆಗಿರಬೇಕು, ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಆಗಿರಬೇಕು ಅಂತ ಮಾತಾಡ್ತಾ ಇಲ್ಲ. ಈಗ ಇವರಿಬ್ಬರನ್ನ ಮಾತಾಡಿಸಿ ಸಮಾಧಾನ ಪಡಿಸುವಂಥ ರಾಹುಲ್ ಗಾಂಧಿ ಅವರು ಮುಂದೆ ಇಬ್ಬರನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಿ ಇಬ್ಬರಿಗೂ ಕೂಡ ಸಮಾಧಾನ ಹೇಳಿ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರಾ? ಮಾಡಿದರೂ ಒಪ್ಕೊಳ್ಳೋರು ಯಾರು? ಆಗಲೂ ಸಿದ್ದರಾಮಯ್ಯನವರು ಮಾತನ್ನು ಪಟ್ಟನ್ನು ಸಡಿಲಿಸ್ದೇನೆ ಡಿ ಕೆ ಶಿವಕುಮಾರ್ ಅವರೇ ಒಪ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತಾ? ಇಲ್ಲಿ ಇನ್ನೊಂದು ಗಮನಿಸಬೇಕು, ರಾಹುಲ್ ಗಾಂಧಿ ಅವರ ಬಗ್ಗೆನೇ ಭರವಸೆ ಇಲ್ಲ. ಅದು ಸಿದ್ದರಾಮಯ್ಯನವ್ರಿಗೂ ಅಂತ ರಾಹುಲ್ ಗಾಂಧಿ ಏನು ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ರಾಜ್ಯಗಳಲ್ಲಿ, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ನಾವು ಕರ್ನಾಟಕವನ್ನು ಗೆಲ್ಸ್ಕೊಂಬಂದಿದ್ದೀವಿ, ರಾಹುಲ್ ಗಾಂಧಿ ಅವ್ರಿಗೊಂದು ರಾಜ್ಯ ಬಿಡಿ, ಒಂದೆರಡು ಕ್ಷೇತ್ರಗಳನ್ನು ಗೆಲ್ಲಿಸೋದಕ್ಕೂ ಆಗಲ್ಲ. ಅವ್ರ ಮಾತನ್ನು ನಾವು ಕೇಳಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂಥ ಪ್ರಭಾವಿ ನಾಯಕ ಏನಲ್ಲ, ಹೈಕಮಾಂಡಲ್ಲಿ ಕೂತ್ಕೊಂಡಿದ್ದಾರೆ ಅಷ್ಟೇ, ನಾವು ಅವ್ರ ಮಾತನ್ನು ಕೇಳಬೇಕಾ? ಈ ಪ್ರಶ್ನೆಗಳು ಇಬ್ಬರಲ್ಲೂ ಇದೆ. ಆ ಒಂದು ಮನಸ್ಥಿತಿಯಲ್ಲೇನಾದರೂ ಇಬ್ಬರೂ ಒಪ್ಪದೆ ಹೋದಂಥ ಪರಿಸ್ಥಿತಿಯಲ್ಲಿ ಬಂಡಾಯ ಆದರೆ ಸಂಕ್ರಾಂತಿಯ ನಂತರ ಆ ಸಂಕ್ರಮಣ ಘಟ್ಟ ಅಂತ ಏನು ಹೇಳ್ತಾರೆ ಪ್ರಾಕೃತಿಕವಾಗಿ, ಅದು ರಾಜಕೀಯವಾಗಿ ಕೂಡ ಒಂದು ಕ್ರಾಂತಿಯ ಘಟ್ಟ ಆದರೆ ಬಜೆಟನ್ನು ಮಂಡಿಸೋದು ನಾನೇ ಮುಂದಿನ 2 ವರ್ಷ ಇರಬೇಕು, 2.5 ವರ್ಷ ನನಗೂ ಬೇಕು ಅಂತ ಡಿ ಕೆ ಪಟ್ಟು ಹಿಡಿದ್ರೆ, ಅದಾಗಲೇ 2.5 ವರ್ಷ ಕಳೆದೋಗಿದೆ, ಕೊನೆ 2 ವರ್ಷದ ಹತ್ತತ್ರ ಆದರೂ ಕೊಡಿ, ಕನಿಷ್ಠ 2 ಬಜೆಟನ್ನಾದರೂ ಕೊಡಿ ಅಂತ ಡಿ ಕೆ ಪಟ್ಟು ಹಿಡಿದ್ರೆ ಆಗ ಸಿದ್ದರಾಮಯ್ಯನವರು ಏನು ಮಾಡೋಕ್ಕೆ ಸಾಧ್ಯ ಇದೆ? ಇದು ಕಾಂಗ್ರೆಸ್ನಲ್ಲಿರುವಂಥ ದೊಡ್ಡ ಟೆನ್ಷನ್. ಆದರೂ ಯಾವುದೂ ಏನೂ ಆಗಿಲ್ಲ, ಏನೇನೂ ಸಮಸ್ಯೆ ಇಲ್ಲ ಅನ್ನೋ ರೀತಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಆದರೆ ಹೊಸ ವರ್ಷ ಹೊಸ ಸವಾಲುಗಳನ್ನು ತಂದೊಡ್ಡೋದು ಅನುಮಾನ ಇಲ್ಲ ಕಾಂಗ್ರೆಸ್ಗೆ. ಬಿ ಜೆ ಪಿಗೆ ಯಾವ ಟೆನ್ಷನ್ನು ಇಲ್ಲ. ಬಿ ಜೆ ಪಿ ಆ ಕಡೆ ಪಶ್ಚಿಮ ಬಂಗಾಳ, ಕೇರಳ ಚುನಾವಣೆಗಳನ್ನು ಎದುರಿಸೋಣ ಅಂತ ತಯಾರು ಮಾಡ್ಕೋತಾ ಇದೆ. ಅಸ್ಸಾಂ ಚುನಾವಣೆಗೆ ರೆಡಿ ಆಗ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಶೇಕ್ ಮಾಡಿದಷ್ಟು ಬೇರೆ ರಾಜ್ಯಗಳಲ್ಲಿ ಡ್ಯಾಮೇಜ್ ಕಡಿಮೆ ಇರುತ್ತೆ ಅನ್ನೋದು ಬಿ ಜೆ ಪಿಗೆ ಗೊತ್ತು. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಕರ್ನಾಟಕದಿಂದನೇ ಕಾಂಗ್ರೆಸ್ಗೆ ಶಕ್ತಿ ಸಿಗೋದಕ್ಕೆ ಸಾಧ್ಯ, ಇಲ್ಲಿಂದನೇ ಹೆಚ್ಚಿನ ಸಂಪನ್ಮೂಲ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಕರ್ನಾಟಕವನ್ನು ಅಲರ್ಟಾಗಿ ಇಟ್ಕೊಂಡಷ್ಟು, ಕರ್ನಾಟಕವನ್ನು ಎಂಗೇಜ್ ಮಾಡಿದಷ್ಟು ಬೇರೆ ರಾಜ್ಯಗಳಲ್ಲಿ ಗೆಲುವು ಸುಲಭ ಆಗುತ್ತೆ, ಕಾಂಗ್ರೆಸ್ನ ಹೊಡೆತ ಸುಲಭ ಆಗುತ್ತೆ. ಹಾಗಾಗಿ ಬಿ ಜೆ ಪಿ ಕೂಡ ಕರ್ನಾಟಕವನ್ನು ಸಾಧ್ಯವಾದಷ್ಟು ಎಂಗೇಜ್ ಮಾಡಿ ಅಂತ ಹೈಕಮಾಂಡ್ ಇಲ್ಲಿನ ನಾಯಕರಿಗೆ ಹೇಳಿದೆ. ಈಗಾಗಲೇ ಒಂದಷ್ಟು ಸಮಸ್ಯೆಗಳು, ಸವಾಲುಗಳು ಕಾಂಗ್ರೆಸ್ಸನ್ನು ಬಾಧಿಸ್ತಾ ಇದ್ದಾವೆ. ಕೋಗಿಲು ಲೇಔಟ್ನ ಒತ್ತುವರಿ, ಅದರ ಅಕ್ರಮ, ಆ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಪಕ್ಕದ ಕೇರಳನೂ ಕೂಡ ಕಾಂಗ್ರೆಸ್ಗೆ ಪ್ರಶ್ನೆಗಳನ್ನು ಮಾಡ್ತಾ ಇದೆ. ನೀವು ಈ ಕೋಗಿಲು ಲೇಔಟಲ್ಲಿ ಅಮಾಯಕರನ್ನು, ಆ ಒಂದು ಮುಸ್ಲಿಂ ಸಮುದಾಯವನ್ನು ಹೊರಗಡೆ ಹಾಕಿದ್ದೀರಾ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ 10 ಕಡೆ ಹೊಡೆತಗಳನ್ನು ತಿಂತ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಅಧಿಕಾರ ಹಸ್ತಾಂತರ, ಪವರ್ ಶೇರಿಂಗ್ ಅಂತ ಹೊರಟ್ರೆ ಇನ್ನಷ್ಟು ಬಂಡಾಯ ಬಿಗಡಾಯಿಸಿ ಇರೋ ಅಧಿಕಾರನೂ ಕಳ್ಕೊಳ್ಳೋದು ಅಥವಾ ಮತ್ತಷ್ಟು ಅಸಮಾಧಾನಗಳು ಹೆಚ್ಚಾಗಿ ಮುಂದಿನ BBMP, ZPTP ಉಪಚುನಾವಣೆಗಳನ್ನು ಸೋಲೋ ಸ್ಥಿತಿ ಬಂದರೆ ಅನ್ನುವಂಥ ಆತಂಕವನ್ನು ಎದುರಿಸ್ತಾ ಇದೆ. ಮುಂದೇನು ಎಲ್ಲರಿಗೂ ಇದು ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಸಂಕ್ರಾಂತಿ, ಹೊಸ ವರ್ಷ ಖಂಡಿತ ಒಂದು ಬದಲಾವಣೆಯನ್ನಂತೂ ಕಾಣುತ್ತೆ, ಇಲ್ಲಾಂದರೆ ಬಂಡಾಯವನ್ನಂತೂ ಕಾಣುತ್ತೆ.